ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಬೇಳೆ ಏನು ಬಸ್ತು ಎಲ್ಲ ನಾವು ಕಟ್ಟಿಟ್ಕೊಂಡಿರ್ತೀವಲ್ಲ, ಆ ಕಟ್ಟಿಂದ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿರೋ ಒಂದು ಸಾಂಬಾರು ಇದು. ಹೋಳಿಗೆ ತಿಂದಮೇಲೆ ಈ ಕಟ್ಟಿನ ಸಾಂಬಾರು ತಿನ್ನೋದ್ರಲ್ಲೇ ಮಜಾ. ಅನ್ನಕ್ಕೆ ಸೂಪರಾಗಿರುತ್ತೆ ಈ ಸಾಂಬಾರು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಫಸ್ಟು ಎಲ್ಲ ಮಸಾಲೆ ಐಟಮ್ಸ್ನ ನಾನು ಅವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಧನಿಯಾ ಬೀಜ ತೊಗೊಂಡಿರೋದು, ಕೊತ್ತಂಬರಿ ಕಾಳು 2 ಸ್ಪೂನಷ್ಟು, ಆಮೇಲೆ ಜೀರಿಗೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡ್ತಾ ಇರೋದು ಸುಮಾರು ಒಂದು 4 ಲೀಟ್ರಷ್ಟು ಸಾಂಬಾರು ಮಾಡ್ತಾ ಇರೋದು. ಅಷ್ಟಕ್ಕೆ ನಾನಿಲ್ಲಿ ತೋರಿಸ್ತಾ ಇರೋದು ಮೆಸರ್ಮೆಂಟು. ಆಮೇಲೆ ಇದು ಚಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ, ಆಮೇಲೆ ಇದು ಲವಂಗ ನಾನು ಒಂದು 4 ಲವಂಗ, 2 ಚಕ್ರ ಮಗ್ಗಲ್ಲಿ 2 ಪೀಸು ನಾನು ಚಕ್ರ ಮಗ್ಗು ತೊಗೊಂಡಿದ್ದೀನಿ. ತುಂಬ ಹಾಕಿದರೆ ಮಸಾಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಲವಂಗ 4 ತೊಗೊಂಡಿರೋದು, ಒಂದೇ ಒಂದು ಏಲಕ್ಕಿ, ಆಮೇಲೆ ಇದು ಕರಿಮೆಣಸು ನಾನು ಒಂದು 1/4 ಟೀ ಸ್ಪೂನಷ್ಟು ಕರಿಮೆಣಸು ತೊಗೊಂಡಿದ್ದೀನಿ. ಜಾಸ್ತಿ ಆಗಿಬಿಟ್ರೆ ತುಂಬ ಖಾರ ಅನಿಸುತ್ತೆ. ಆಮೇಲೆ ಮರಾಠ ಮಗ್ಗು 2 ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ಕೆಂಚಿನ ಮಗ್ಗು ಅಂತ ಬರುತ್ತಲ್ಲ, ಅದು 2 ತೊಗೊಂಡಿರೋದು. ಇನ್ನೊಂದು ಬಾಳೆಕಾಯಿ ಮಗ್ಗು ಒಂದು ಚಿಕ್ಕದು 1 ತೊಗೊಂಡಿದ್ದೀನಿ, ದೊಡ್ಡದಿದ್ದರೆ ಅರ್ಧ ಸಾಕು. ಆಮೇಲೆ ಒಂದು ಕೊಂಡಿ ಮಗ್ಗು ಅಂತ ಬರುತ್ತಲ್ಲ, ಅದು 1 ತೊಗೊಂಡಿದ್ದೀನಿ ಚಿಕ್ಕದು. ಇದಿಷ್ಟ ಆದರೆ ನೋಡಿ, ಇದು ಸ್ಪೈಸಸಲ್ಲಿ ಇದು. ಆಮೇಲೆ ಇನ್ನು ಕಲ್ಲು ಅಂತ ಬರುತ್ತಲ್ವ, ಆ ಕಲ್ಲುವು ಅಷ್ಟೇ ನಾನೊಂದು ಸ್ವಲ್ಪ ತೊಗೊಂಡಿರೋದು ಕಲ್ಲುನ. ಆಮೇಲೆ ಇದಕ್ಕೆ ಸಾಜೀರಿಗೆ, ಈಗ ಜೀರಿಗೆ ಹಾಕ್ಕೊಂಡಿದ್ವಿ ಅಲ್ವ, ಜೀರಿಗೆ ನಾನು 1 ಸ್ಪೂನಷ್ಟು ಹಾಕೊಂಡಿದ್ದೆ. ಸಾಜೀರಿಗೆನ 1/4 ಸ್ಪೂನಷ್ಟಾದರೆ ಸಾಕು, ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ಟೇಸ್ಟು. ಆಮೇಲೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಮೆಂತ್ಯ, 1/4 ಟೀ ಸ್ಪೂನ್ಗಿಂತ ಕಡಿಮೆ ಸಾಸಿವೆ. ಇದಿಷ್ಟು ಐಟಮ್ಸು ಸ್ಪೈಸಸ್ಗೆ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿ ನಾನು ಸಾಂಬಾರಿಗೆ, ಇದು ಕಟ್ಟಿನ ಸಾಂಬಾರಿಗೆ ಲವಂಗ ಮೆಣಸಿನ್ಕಾಯಿ ತೊಗೊಂಡಿನಿ ಚಿಕ್ಕದು. ಲವಂಗ ಮೆಣಸಿನ್ಕಾಯಿ ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು, ಆಮೇಲೆ ಒಣ ಕೊಬ್ಬರಿ 2 ಟೇಬಲ್ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ನಾನು ಗಸಗಸೆ. ಇದಿಷ್ಟು ನಾವು ರೋಸ್ಟ್ ಹುರಿದು ಇಟ್ಕೊಳ್ಳೋಕ್ಕೆ. ಇನ್ನು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ನಾನು ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋದು. ಕರಿಬೇವು ಒಂದು ಸ್ವಲ್ಪ, ಕರಿಬೇವು ಸ್ವಲ್ಪ ಅಂದರೆ ಒಂದು ಒಳೆ ಹಿಡಿಯೋಷ್ಟು ತೊಗೊಂಡಿರೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಇದು ಐಟಮ್ಸ್ ಬೇಕು. ಇನ್ನು ಇದಕ್ಕೆ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ. ಇಷ್ಟು ಐಟಮ್ಸ್ ನೋಡಿ, ಇದು ಎಲ್ಲದನ್ನು ಸಾಂಬಾರಿಗೆ ಬೇಕು. ಇವಾಗ ನೋಡಿ, ಫಸ್ಟ್ ನಾವು ಎಲ್ಲ ಈ ಮಸಾಲ ಐಟಮ್ಸ್ನ ಎಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಏನು ನಾವು ಸ್ಪೈಸಸ್ ಎಲ್ಲ ತೋರಿಸಿದ್ನಲ್ವ, ಈ ಸ್ಪೈಸಸ್ನ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಒಂಥರ ಘಮ ಚೆನ್ನಾಗಿ ಬರ್ತಾ ಇರುತ್ತಲ್ವ, ಅಷ್ಟಾದರೆ ಸಾಕು. ಆಮೇಲೆ ಇದು ಕೊತ್ತಂಬರಿ ಕಾಳು ಅದೆಲ್ಲ, ಧನಿಯಾ ಬೀಜ ಅದೆಲ್ಲ ಚಟ್ಪಟ್ ಅಂತ ಸಿಡಿತಾ ಇರುತ್ತೆ. ಆಮೇಲೆ ಘಮನೂ ಗೊತ್ತಾಗ್ತಾ ಇರುತ್ತೆ ನಮಗೆ ಇದನ್ನು ಫ್ರೈ ಮಾಡಬೇಕಾದ್ರೆ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇವಾಗ ನಾನು ಇದನ್ನು ತೆಗೆದುಬಿಟ್ಟು ಇದನ್ನು ನಾನು ಇವಾಗ ತೆಗ್ದು ಮತ್ತೆ ಇದೇ ಒಂದು ಫ್ರೈ ಪ್ಯಾನಿಗೆ ನಾನು ಕೊಬ್ಬರಿನೂ ಸಹ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕೊಬ್ಬರಿ ಗಸಗಸಿನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು ಒಂದೇ 1 ನಿಮಿಷ ಇದು ಫ್ರೈ ಪ್ಯಾನ್ ಬಿಸಿ ಇರುತ್ತಲ್ವ, ಗಸಗಸಿ ಬೇಗ ಸೀದೋಗ್ಬಿಡುತ್ತೆ. ಅದನ್ನು ಮಾಡಿಕೊಂಡು ಆದಮೇಲೆ ನಾನು ಲವಂಗ ಮೆಣಸಿನ್ಕಾಯಿ ಏನು 2 ಸ್ಪೂನ್ ತೊಗೊಂಡಿದ್ನಲ್ವ, ಆ ಲವಂಗ ಮೆಣಸಿನ್ಕಾಯಿ 2 ಸ್ಪೂನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಬೇಗ ಚಟ್ಪಟ ಅಂತ ಸಿಡಿತಾ ಇರುತ್ತೆ. ನೋಡಿ, ಡುಮ್ಮಕ್ಕಾಗುತ್ತೆ ಬೇಗನೆ. ಇದನ್ನು ಅಷ್ಟೇ, ಅದು ಸ್ವಲ್ಪನೇ ಬಿಸಿ ಆದರೆ ಸಾಕು. ನಿಮ್ಗೆ ಬೇಕು ಅಂದರೆ ಇಲ್ಲಿ ಖಾರಕ್ಕೆ ಒಣಗಿರೋ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಕೆಂಪು ಮೆಣಸಿನ್ಕಾಯಿ. ನಾನು ಇಲ್ಲಿ ಗುಂಟೂರು ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಲವಂಗ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮಾಡ್ತಾ ಇರೋದು. ಆಮೇಲೆ ಈರುಳ್ಳಿನೂ ಅಷ್ಟೇ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಕೋಬೇಕು. ಫ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದೇ ಒಂದು ಪ್ಯಾನ್ಗೆ ನಾವು ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಏನು ತೊಗೊಂಡಿದ್ವಲ್ಲ, ಆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ, ಇದು ನಾವೇನು ಸಾಂಬಾರಿಗೆ ಎಲ್ಲ ಇದು ಫ್ರೈ ಮಾಡ್ಕೊಳ್ಳೋದು ಆಯಿತು. ನೋಡಿ, ಇವಾಗ ಇದು ಈರುಳ್ಳಿನೂ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಈರುಳ್ಳಿ ಮತ್ತು ಕರಿಬೇವು ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಅದೇ ಬಿಸಿಗೆ ಇದು ಸರಿ ಹೋಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಇದೆಲ್ಲ ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಇವಾಗೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ. ಮಿಕ್ಸಿ ಜಾರ್ಗೆ ನಾನು ಇದು ಫಸ್ಟ್ ಏನು ಇದು ಮಸಾಲದೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದು ಕೊಬ್ಬರಿ ಗಸಗಸಿ ಮತ್ತು ಲವಂಗ ಮೆಣಸಿನ್ಕಾಯಿ ಎಲ್ಲದನ್ನು ಹಾಕಿಬಿಟ್ಟು ನೈಸಾಗಿ ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿ ಈ ಥರ ಪೌಡ್ರ್ ಮಾಡಿಕೊಂಡು ಆದಮೇಲೆ ನೋಡಿ, ಈ ಥರ ಫುಲ್ ನೈಸಾಗಿರಲಿ. ಇದಕ್ಕೆ ನಾನು ಮತ್ತೆ ಅದೇ ಪ್ಯಾನಿಗೆ ನಾನೇನು ಹುರಿದಿಟ್ಕೊಂಡಿದ್ನಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು
ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ನೈಸ್ ಆಗುತ್ತೋ ಅಷ್ಟು ಚೆನ್ನಾಗಿ ನೈಸಾಗಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ನಾವು ಮಿಕ್ಸಿಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಒಗ್ಗರಣೆಗೂ ಹಾಕ್ಬೋದು, ಇಲ್ಲ ರುಬ್ಬಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಆ ಥರ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಆದಮೇಲೆ ಇವಾಗ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಮಾಡೋಣ. ನಾನು ಇಲ್ಲಿ ಪಾತ್ರೆ ಬಿಸಿಗಿಟ್ಟು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚಿಕ್ಕ ಪೀಸ್ಗಳನ್ನು. ಆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗು ಹಾಕಿಬಿಟ್ಟು ಇದೆಲ್ಲ ಸ್ವಲ್ಪ ಒಗ್ಗರಣೆ ಫ್ರೈ ಆದಮೇಲೆ ನಾವೇನು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ವಲ್ವ ಅದನ್ನು ಹುಳಿನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೆ ನಾನು. ಆ ಹುಳಿನ ಹಾಕಬೇಕು ಒಗ್ಗರಣೆಗೆ. ಹುಳಿ ಹಾಕಿಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಈ ಒಬ್ಬಟ್ಟು ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಬೆಲ್ಲ ಹಾಕಿದ್ದೀನಿ. ಈ ಒಗ್ಗರಣೆಗೆ ಹುಳಿ ಹಾಕಿಬಿಟ್ಟು ಉಪ್ಪು ಬೆಲ್ಲ ಹಾಕಿ ಕುದಿಸಿ ಮಾಡೋದ್ರಿಂದ ಒಬ್ಬಟ್ಟು ಸಾಂಬಾರು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಇದು ಒಬ್ಬಟ್ಟು ಸಾಂಬಾರ್ದು ಟೇಸ್ಟು ನೋಡಿ. ಈ ಥರ ಉಪ್ಪು ಬೆಲ್ಲ ಹಾಕಿ ಹುಳಿಯಲ್ಲೆಲ್ಲ ಕುದೀತಾ ಇರುತ್ತಲ್ವ, ಆವಾಗ ನಾವು ಇದನ್ನೇನು ಮಸಾಲಾನ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ವ, ಆ ಮಸಾಲಾನು ಹಾಕಿಬಿಟ್ಟು ನೀಟಾಗಿ, ಆಮೇಲೆ ನಾವೇನು ಕಟ್ಟು ಸೋಸಿ ಇಟ್ಕೊಂಡಿದ್ವಲ್ವ, ಬೇಳೆದು ಕಟ್ಟಿರುತ್ತಲ್ವ, ಅದನ್ನೇ ನಾವು ಈ ಜಾರಲ್ಲೆಲ್ಲ ಹಾಕಿಬಿಟ್ಟು ನೀಟಾಗಿ ಅದಕ್ಕೆ ನಾವೇನು ಪಾತ್ರೆಗೆ ಹಾಕಬೇಕು. ಎಲ್ಲ ಕಟ್ಟನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಅದು ಸಾಂಬಾರು ಕುದೀತಾ ಇರಬೇಕು. ಈ ಒಬ್ಬಟ್ಟು ಸಾಂಬಾರು ಇಲ್ಲ ಕಟ್ಟಿನ ಸಾಂಬಾರು ಏನಂತೀವಲ್ವ ನಾವು, ಚೆನ್ನಾಗಿ ಕುದಿಬೇಕು. ನಾವು ನೋಡಿ ಅದನ್ನು ನಾನು ಎಲ್ಲದನ್ನು ಹಾಕಿದ್ದೆ. ಕಟ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದೀಲಿ. ಇದು ಕುದ್ಮೇಲೆ ಒಂದು ಸರಿ ಟೇಸ್ಟ್ ನೋಡಿಕೊಂಡು ನಮಗೆ ಹುಳಿ ಉಪ್ಪು ಇನ್ನು ಏನಾದರೂ ಬೇಕು ಅಂತ ಅಂದರೆ ನಾವು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಏನಾದರೂ ಕಡಿಮೆ ಆಗಿದೆ ಅಂತ ಅಂದರೆ ಹಾಕ್ಕೋಬೋದು. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಹೋಳ್ಗೆ ಸಾಂಬಾರಂತೂ ಸಖತ್ತಾಗಿರುತ್ತೆ ಟೇಸ್ಟ್. ನಿಮಗೆ ಈ ಲವಂಗ ಮೆಣಸಿನ್ಕಾಯಿ ಸಿಗಲಿಲ್ಲ ಅಂದರೆ ಈ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ಕೋಬೋದು. ಸೂಪರಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಇತ್ತು ಅಂತ ನಾನು ಇದನ್ನು ಯೂಶಲಿ ಈ ಒಬ್ಬಟ್ಟು ಸಾಂಬಾರಿಗೆ ಲವಂಗ ಮೆಣಸಿನ್ಕಾಯಿ ಹಾಕಿಬಿಟ್ಟೆ ಮಾಡೋದು ನಾನು. ನೋಡಿ ಸಖತ್ತಾಗಿ ಬಂದಿದೆ ಟೇಸ್ಟು. ಆಮೇಲೆ ಇನ್ನೊಂದು ಏನು ಗೊತ್ತಾ ಟಿಪ್ಸು, ಈ ಸಾಂಬಾರು ಈ ಥರ ಪಾತ್ರೆಯಲ್ಲಿ ತುಂಬ ಇದ್ದು, ಎಕ್ಸ್ಪೆಷಲಿ ಈ ಕಟ್ಟಿನ ಸಾಂಬಾರು ಸ್ವಲ್ಪ ನೀರು ಥರ ಇರುತ್ತಲ್ವ, ತರಕಾರಿ ಸಾಂಬಾರು ಬೇಳೆ ಸಾಂಬಾರಿಗೆ ಕಂಪೇರ್ ಮಾಡಿದರೆ ಈ ಹೋಳ್ಗೆ ಸಾಂಬಾರು ನೀರು ಥರ ಇರುತ್ತೆ. ನೋಡಿ ಈ ಪಾತ್ರೆಯಲ್ಲಿ ಫುಲ್ ಇದ್ರೂ ಅದು ಏನೂ ಉಕ್ತಾ ಇಲ್ಲ. ನಾನು ಆಮೇಲೆ ಫ್ಲೇಮ್ ಕೂಡ ಹೈ ಫ್ಲೇಮಲ್ಲೇ ಇಟ್ಟಿರೋದು, ಲೋ ಫ್ಲೇಮಲ್ಲೂ ಇಟ್ಟಿಲ್ಲ. ಹೈ ಫ್ಲೇಮಲ್ಲಿ ಇಟ್ಟೂ ಚೆನ್ನಾಗಿ ಕುದೀತಾ ಇದೆ ಅಂದರೆ ಟೇಸ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಏನಾದರೂ ಸ್ವಲ್ಪ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಆಗಿದ್ದರೆ ಇಲ್ಲ ಹೆಚ್ಚಿಗೆ ಆಗಿದ್ದರೆ ಸಾಂಬಾರು ಯೂಶಲಿ ಉಕ್ಕಿಬಿಡುತ್ತೆ. ಈ ಥರ ಏನೂ ಇಲ್ಲ, ಆಗಿಲ್ಲ. ಅದು ಒಂದು ಟಿಪ್ಸು. ಇದು ಚೆನ್ನಾಗಿ ಈ ಥರ ಮಧ್ಯದಲ್ಲಿ ಈ ಥರ ಕುದೀತಾ ಇದ್ದರೆ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಸಾಂಬಾರು ಟೇಸ್ಟು. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಅದು ಒಂದು ಅರ್ಥ. ಅದು ನಿಮಗೂ ಈ ಥರ ಸಾಂಬಾರು ಮಾಡೋದು ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.